ಕಂಗ್ರ್ಯಾಚುಲೇಷನ್ ಪ್ರೀತಮ್. ಕೊನೆಗೂ ನೀವು ಅನ್ಕೊಂಡು ಹಾಗೆ ಮಾಡಿಬಿಟ್ಟು ದೇವ್ರ ದೊಡ್ಡವನು. ನೀವು ಲಾಯರ್ ಆದ್ರಿ, ಏನಾದರೂ ನೀವು ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಟ್ಟಿದ್ದಿದ್ರೆ ನಾವೆಲ್ಲ ಪುಟ್ ಮಾತೆ ಚಿತ್ರಾನ್ನಕ್ಕೂ ಗತಿ ಇಲ್ದಂಗೆ ಮಾಡ್ಬಿಡ್ತಿದ್ರಿ. ತುಂಬ ವರ್ಷದ ಕನಸು ನೆರವೇರ್ತಾ ಇದೆ. ಉಳ್ಕೊಂಡು ಮದುವೆ ಮಂಟಪಕ್ಕೆ ಹೋಗೋದು ಬಿಟ್ಟು ಸಪ್ಪು ನಿಂತಿರಲ್ಲ. ಏನು ಪ್ರಾಬ್ಲಮ್ ನಿಮಗೆ? ನನಗೆ ಯಾವಾಗಲೂ ಆ ವಿಕ್ರಮೇ ಪ್ರಾಬ್ಲಮ್ ನಾಯಕರೇ. ವಿಕ್ರಮಿಂದ ಪ್ರಾಬ್ಲಮ್? ಹಾಂ, ಅವನಾಗಲೇ ನಿಮ್ಮ ದಾರಿಯಿಂದ ದೂರ ಹೋಗಿದಾನಲ್ಲ. ಅವನು ದೂರ ಹೋದ್ರು ಅವನ ಮೇಲಿರೋ ವೇದ ನಂಬಿಕೆ ಇನ್ನೂ ದೂರ ಆಗ್ತಿಲ್ಲೋದ ನಾಯಕ. ಅಂದರೆ ವಿಕ್ರಮ್ ಹಾರ್ಟಲ್ಲಿ ಇರೋದು ನಾನೇ. ಅವ್ನು ಯಾವುದೇ ಕಾರಣಕ್ಕೂ ಸಾಕ್ಷಿ ಕೊಡ್ಲಿಕ್ಕೆ ತಾಳಿ ಕಟ್ಟಲ್ಲ. ಏನಾದರೂ ಒಂದು ನೆಪ ಹೇಳಿ ಮದುವೆ ಕ್ಯಾನ್ಸಲ್ ಮಾಡಿಕೊಂಡು ವಾಪಸ್ ನನ್ನ ಹತ್ರ ಬಂದೇ ಬರ್ತಾನೆ ಅಂತ ವೇದ ಹೇಳ್ತಿದ್ದಾಳೆ. ಅದು ಹೇಗೆ ಸಾಧ್ಯ? ಚಾನ್ಸೇ ಇಲ್ಲ. ವಿಕ್ರಮ್ ನನ್ನ ತಮ್ಮ ಇದ್ದ ಹಾಗೆ. ಅವನೇನು ಅಂತ ನನಗೆ ಚೆನ್ನಾಗಿ. ಅವನು ಒಂದ್ಸಲ ಕಮಿಟ್ಮೆಂಟ್ ಕೊಟ್ಟ ಅಂದ್ಕೊಳ್ಳಿ, ಹಿಂದೆ ಸರಿಯೋ ಮಗನೇ ಅಲ್ಲ. ಅದರಲ್ಲೂ ಅವನು ಮಾತು ಕೊಟ್ಟಿರೋದು ಅವ್ರ ಅಮ್ಮನಿಗೆ. ಹಿಂದೆ ಸರಿಯೋದನ್ನ ಕನಸಲ್ಲೂ ಯೋಚನೆ ಮಾಡಲ್ಲ. ಅರೆ ಶೋರ್ ನಾಯಕ್ರೆ, ಮತ್ತೆ ಆ ವಿಕ್ರಮ್ ಮೈಂಡ್ ಚೇಂಜ್ ಮಾಡಲ್ಲ ತಾನೆ? ಅದಕ್ಕೆ ಈ ಕೋಟೆ ಗ್ಯಾರಂಟಿ. ವಿಕ್ರಮ್ಗೂ ಸಾಕ್ಷಿಗೂ ಖಂಡಿತ ಮದುವೆ ನಡೆಯುತ್ತೆ. ಮತ್ತೆ ಆ ವೇದಾಗ ಅಷ್ಟೊಂದು ಕಾನ್ಫಿಡೆನ್ಸ್ ಎಲ್ಲಿಂದ ಬರ್ತಾ ಇದೆ? ಅವಳಿಗೆ ಹುಚ್ಚಿಡ್ದಿದೆ. ವಿಕ್ರಮ್ ನನ್ನೋನು ಭ್ರಮೇಲೇ ಬರುತ್ತಾ ಇದ್ದಾಳೆ ಅನ್ಸುತ್ತೆ. ಒಂದ್ಸಲ ನೀವು ಅವಳಿ ತಾಳಿ ಕಟ್ಟಿ ಹುಚ್ಚು ಅನೇತಾನಾಗಿ ಓಡೋಗುತ್ತೆ. ಮಾತು ಕೇಳಿದ್ಮೇಲೆ ನನಗೂ ಸ್ವಲ್ಪ ಧೈರ್ಯ ಬರ್ತಾ ಇದೆ. ನಿಜನಾ? ನನ್ನ ವೇದ ನನ್ನ ಮದುವೆ ಆದಮೇಲೆ ಬದಲಾಗ್ಬಿಡ್ತಾಳ? ಖಂಡಿತ ಬದಲಾಗ್ತಾಳೆ. ನಿಮ್ಮ ಜೊತೆ ಮದುವೆ ಆಗಿ ನಿಮ್ಮ ಮುದ್ದಿನ ಮಡದಿಯಾಗಿ ಜೀವನ ಪೂರ್ತಿ ನಿಮ್ಮ ಜೊತೆ ಬದುಕ್ತಾಳೆ. ನಾಯಕರೇ, ಥ್ಯಾಂಕ್ ಯು ನಾಯಕರೇ. ನೌ ಐ ಆಮ್ ಫೀಲಿಂಗ್ ಅ ಬಿಟ್ ಕಾನ್ಫಿಡೆಂಟ್. ಆದರೂ ನಾವೆಲ್ಲೂ ಎಡುವ ಹಾಗಿಲ್ಲ. ನನಗೆ ನೀವೊಂದು ಸಹಾಯ ಮಾಡಬೇಕು. ಹೇಳಿ. ನೀವೇ ಮುಂದೆ ನಿಂತು ವಿಕ್ರಮ್ ಮದುವೆ ಮಾಡಿಸ್ಬೇಕು. ಇಂಥ ಅವ್ರ ಮನೆಯವ್ರಿಗೆ ನನ್ನ ಕಂಡ್ರೆ ಆಗಲ್ಲ. ಅದರಲ್ಲೂ ಆ ಮೇಷ್ಟಿದಾರಲ್ಲ, ಅವ್ರು ನನ್ನ ನೋಡಿದ್ರು ಸಾಕು 1000 ಚೇಳುಗಳನ್ನ ಒಂದೇ ಸಲ ಮೈ ಮೇಲೆ ಬಿಟ್ಕೊಂಡಂಗೆ ಆಡ್ತಾರೆ. ಗೊತ್ತಿದೆ ನನಗೆ. ಆದರೂ ಇದೊಂದು ಸಲ ಸಹಿಸ್ಕೊಂಡು ನನಗೋಸ್ಕರ ಕೆಲಸ ಮಾಡಿ. ಹೇಗಿದ್ರು ಆ ವಿಕ್ರಮ್ ನಿಮ್ಮನ್ನ ಮದುವೆಗೆ ಇನ್ವೈಟ್ ಮಾಡಿದ್ದಾನೆ. ಫ್ಯಾಮಿಲಿ ಸಮೇತ ಹೋಗಿ ಅವನ ಮೇಲೆ ಕಣ್ಣಿಡಿ. ಕ್ಷಣಕ್ಕೂ ನನಗೆ ಅಪ್ಡೇಟ್ ಕಳಿಸಿ. ಎಲ್ಲಾದರೂ ಲೈನ್ ಕ್ರಾಸ್ ಮಾಡಿದ್ದು ಗೊತ್ತಾದರೆ ಅದನ್ನು ಅಲ್ಲೇ ಸರಿ ಮಾಡಿಬಿಡೋಣ. ಒಟ್ಟಿನಲ್ಲಿ ಈ ಸಲ ನನ್ನ ಮದುವೆಗೆ ಆ ವಿಕ್ರಮ್ನಿಂದ ಯಾವುದೇ ಭಂಗ ಬರೋ ಹಾಗಿಲ್ಲ. ಸರಿ, ನೀವು ಹೇಳ್ದಾಗೆ ಆಗಲಿ. ಹೌದು, ಕಡೆ ಪಕ್ಷ ನಿಮ್ಮ ಮದುವೆ ಮುಗಿದ್ಮೇಲಾದರೂ ಆ ವಿಡಿಯೋನ ನನ್ನ ಮದುವೆ ಗಿಫ್ಟ್ ಆಗಿ ಆ ವಿಡಿಯೋನ ನಿಮ್ಮ ಕಣ್ಮುಂದೆನೇ ಡಿಲೀಟ್ ಮಾಡ್ತೀನಿ. ಸರಿನಾ ನಾಯಕರೇ? ಒಂದು ಸಲ ಕೆಲಸ ಆಗಲಿ ಕಣ, ಆಮೇಲಿದೆ ನಿನಗೆ.
ಚೈತ್ರ, ವೇದ ಖುಷಿಯಾಗಿದ್ದಾಳಲ್ಲ, ಸ್ವಲ್ಪನೂ ಫೀಲಿಂಗ್ ಇಲ್ಲ. ಅಜ್ಜಿನೂ ಹಲ್ ಬಿಡ್ಕೊಂಡು ನಗ್ತಾನೆ ಇದ್ದಾರೆ. ಏನು ಕತೆ ಇದು? ಈ ನಗು ಎಲ್ಲ ನಾಳೆನೇ ಆಫ್ ಆಗಿಬಿಡುತ್ತೆ, ನೋಡ್ತಾರೆ. ಖಂಡಿತ ಈ ಮದುವೆ ನಡೆಯುತ್ತಾ? 100% ನಡೆಯುತ್ತೆ. ನೀನು ಸ್ವಲ್ಪ ಸುಮ್ಮನೆ ನಿಂತ್ಕೊ. ಉತ್ಸಾಹ ನೋಡ್ತಾ ಇದ್ರೆ ಇವಳೇ ಗೆದ್ಬಿಡ್ತಾಳೆ ಅನ್ಸುತ್ತೆ ಸವಾಲ್ನಲ್ಲಿ. ಈ ಉತ್ಸಾಹ ನಾಳೆ ಇಷ್ಟೊತ್ತಿಗೆ ಎಷ್ಟು ಸ್ಪಟಾಕಿ ಆಗಬೇಕು. ಯಾಕೆ ಚಿಂತೆ ಮಾಡ್ಕ? ಇಂಥ ಎಷ್ಟು ಕೇಸ್ನ ನಾನು ನೋಡಿಲ್ಲ ನನ್ನ ಲೈಫಲ್ಲಿ. ಒಂದು ಮಾತನ್ನು ಗೋಡೆ ಮೇಲೆ ಸುಭಾಷಿತ ಥರ ಬರೆದುಬಿಡು. ಈ ಸತ್ಯಮೂರ್ತಿ ಇದುವರೆಗೂ ಯಾವ ಕೇಸಲ್ಲೂ ಸೋತು ಉದಾಹರಣೆನೇ ಇಲ್ಲ. ಮೊದಲನೇ ಉದಯ ಬೀಳೋ ತನಕ ಎಲ್ಲ ಪಂಟ್ರುಗಳೇ. ತಗೊಳ್ಳಿ, ಸಂಕಲ್ಪದ ದಾರ ಕಟ್ಕೊಳ್ಸಿ. ಪ್ರೀತಮ್, ಲೂಸಾಗಿ ಕಟ್ಟಿದ್ರೆ ಟೈಟಾಗಿ ಕಟ್ಟಿ. ಅದು ಲೂಸೇನೆ. ನೀವೆಲ್ಲರೂ ನನ್ನ ಕಣ್ಣಿಗೆ ಬರೀ ಸುಮಂಗಲಿಯಾಗಿ ಕಾಣ್ತಿಲ್ಲ. ಸಾಕ್ಷಾತ್ ಅಮ್ಮನವ್ರೆ ನಿಮ್ಮ ರೂಪ ತಗೊಂಡು ಬಂದಿರೋ ಹಾಗಿದೆ. ನಾನು ಸುಖವಾಗಿರ್ಬೇಕಂತ ಮನ್ಸಾರೆ ಆಶೀರ್ವಾದ ಮಾಡಿ.
ನೀನು ಅನ್ಕೊಂಡಿದ್ದು ನೀನು ಅನ್ಕೊಂಡಿದ್ದ ಥರನೇ ನಡೀತದಮ್ಮ. ಏ ಗುಂಡ, ಏನ್ ಮಾಡ್ತಿದ್ಯಾ ನೀನು? ಕತ್ತೆ ಕಾಯ್ತಿದ್ದೀನಿ, ಕೇಳೋದು ನೋಡು. ಗುಂಡ ಯಾವಾಗ್ಲೂ ನನ್ನನ್ನ ತಾಳಿ ಮೆಂಟ್ಲು ಅಂತ ಕರಿತಿರ್ತಾನೆ. ಬಹುಶಃ ನಿಜ ಅನ್ಸುತ್ತೆ. ನಾನೇನಾದರೂ ತಾಳಿನ ಸ್ಟ್ರಾಂಗಾಗಿ ನಂಬಲಿಲ್ಲ ಅಂದಿದ್ರೆ ವಿಕ್ರಮನು ಪ್ರಾಮಾಣಿಕ ವ್ಯಕ್ತಿ ನನ್ನ ಗಂಡರಾಗಿ ಸಿಗ್ತಿರ್ಲಿಲ್ಲ. ಎಲ್ಲರೂ ಹೇಳ್ತಿರ್ತಾರೆ ನಾನು ಅವನ ಲೈಫಿಗೆ ಬಂದಿದ್ದು ಅವನಿಗೆ ಅದೃಷ್ಟ ಅಂತ. ಅದೆಷ್ಟು ಮಟ್ಟಿಗೆ ನಿಜನೋ ನನಗೆ ಗೊತ್ತಿಲ್ಲ. ಆದರೆ ಅವನು ನನ್ನ ಲೈಫಿಗೆ ಬಂದಿದ್ದು ನನಗೆ ತುಂಬ ಅದೃಷ್ಟ.